ಮೊದಲಿಗೆ ಲಕ್ಷ್ಮಕ್ಕ, ಏನು ಮಳೆನೋ, ಯಾವಾಗ ಮಳೆ ಬರುತ್ತೋ ಯಾವಾಗ ಬಿಸಿಲು ಬರುತ್ತೋ ಒಂದು ಗೊತ್ತಾಗಲ್ಲ. ದಿನ ಬೆಳಗಾದ್ರೆ ಸಾಕು ಈ ರಾಶಿ ಕಸ ಗುಡಿಸೋದೇ ಆಗಿ ಹೋಗುತ್ತೆ. ಅರೆ ಭೂಮಿ, ಏನು ಬೆಳಗ್ಗೆ ಬೆಳಗ್ಗೆನೆ ಲಕ್ಷ್ಮಕ್ಕನ ಹುಡ್ಕೊಂಡು ಬಂದ್ಬಿಟ್ಟಿದೀಯಾ? ಯಾವ ಮನೆಯಿಂದ ದೇವರ ಸನ್ನಿಧಿ ಮನೆಗೆ ಹೋದ್ನೋ ಮತ್ತೆ ಅದೇ ಮನೆಗೆ ವಾಪಸ್ ಬರುವ ಹಾಗೆ ಆಗಿ ಹೋಯ್ತು. ಅಕ್ಕ, ಏನು ಹೇಳ್ತಿದೀಯಾ ಭೂಮಿ? ಯಾಕೆ ಅಳ್ತಾ ಇದೀಯಾ? ಸರಿ, ನೀನು ಮೊದಲು ಒಳಗಡೆ ಬಾ. ನೀನು ಆ ಮಳೆಯಲ್ಲಿ ನೆನೆದು ಎಷ್ಟು ಒದ್ದೆ ಆಗಿದೆಯಾ ನೋಡು. ಶೀತ ಆದರೆ ಏನು ಮಾಡೋದು? ಕೂತ್ಕೋ, ಟವೆಲ್ ತರ್ತೀನಿ. ಭೂಮಿ, ಲಕ್ಷ್ಮಕ್ಕ, ಯಾಕಮ್ಮ ಇಷ್ಟೊಂದು ಅಳ್ತಾ ಇದೀಯಾ? ಏನಾಯ್ತು ಹೇಳು? ಭೂಮಿ, ಏನಾಯ್ತಮ್ಮ? ಏನಾಯ್ತು ಹೇಳು? ಆಗ ಭೂಮಿ ಅಜಿತ್ ಹೇಳಿದ್ದನ್ನ ಲಕ್ಷ್ಮಕ್ಕನ ಎದುರಿಗೆ ಹೇಳ್ತಾರೆ. ಆಫ್ಟರ್ ಆಲ್ ಟೀ ಮಾಡಿಕೊಂಡು ಬದುಕ್ತಿರೋಳು, ಆದರೆ ಟೀ ಮಾರೋ ಹುಡುಗಿ ಅಂತ ಕೇವಲವಾಗಿ ನೋಡೋ ಹಾಗೆ ಮಾಡಿಬಿಟ್ಟೆ ಅಲ್ಲ. ಅದಕ್ಕೆ ಕಾರಣ ನೀನು. ನಿಮ್ಮಪ್ಪ ಒಬ್ಬ ಕುಡುಕ, ನಿಮ್ಮ ತಾಯಿ ಒಬ್ಬಳು ಕೊಲೆಗಾರ್ತಿ, ಇನ್ನು ನೀನು ಗೋಮುಖ ವ್ಯಾಘ್ರ, ನಯವಂಚಕಿ. ಕತ್ತಲಾಗಿರೋ ಆಕಾಶದಲ್ಲಿ ಹೊಳೆಯೋ ನಕ್ಷತ್ರ ಆಗ್ತೀಯಾ ಅನ್ಕೊಂಡೆ ಹೊರತು ಬಿಳಿ ಹಾಳೆ ಮೇಲೆ ಕಪ್ಪು ಚುಕ್ಕೆ ಆಗ್ತೀಯಾ ಅಂತ ಅನ್ಕೊಂಡಿರ್ಲಿಲ್ಲ. ನನಗೆ ನಿನ್ನ ಮುಖ ನೋಡೋದಕ್ಕೆ ಇಷ್ಟ ಇಲ್ಲ. ಇನ್ನೊಂದ್ಸಲಿ ನನ್ನ ಕಣ್ಣಿಗೆ ಕಾಣಿಸ್ಕೋಬೇಡ. ಐ ಹೇಟ್ ಯು, ಗೆಟ್ ಔಟ್ ಅಂದಾಗ ಲಕ್ಷ್ಮಕ್ಕ ಕೈ ಹಿಡಿದಿರೋ ಗಂಡನೇ ಹೀಗೆ ಮನಸ್ಸು ಮುರಿಯೋ ಥರ ಮಾತಾಡಿ ಕಳಿಸ್ಬಿಟ್ರೆ ಹೇಗಮ್ಮ? ಆಗ ಭೂಮಿ, ನನ್ನ ಎಲ್ಲಿ ಅಕ್ಕ ಅವರು ಕೈ ಹಿಡಿದ್ರು? ಇಬ್ಬರ ಅಗತ್ಯಕ್ಕೆ ಅಲ್ವಾ ಕೈ ಹಿಡಿದಿರೋ ಹಾಗೆ ನಾಟಕ ಮಾಡಿ ಜೀವನ ಸಾಗಿಸಿದ್ದು. ಇವತ್ತಿಗೆ ಆ ನಾಟಕಕ್ಕೆ ತೆರೆ ಬಿದ್ಬಿಡ್ತು ಅಕ್ಕ. ಎಲ್ಲನೂ ಮುಗೀತು, ಎಲ್ಲ ಮುಗ್ದು ಹೋಯ್ತು ಲಕ್ಷ್ಮಕ್ಕ. ನನ್ನಮ್ಮ ಜೈಲಲ್ಲಿ ಇದ್ದಿದ್ರೂ ಪರವಾಗಿರ್ಲಿಲ್ಲ, ನಾನು ಒಂದು ಹೊತ್ತು ಊಟಕ್ಕೂ ಕಷ್ಟಪಟ್ಟಿದ್ರೂ ಪರವಾಗಿರ್ಲಿಲ್ಲ. ಈ ಒಪ್ಪಂದದ ಮದುವೆ ನಾನು ಆಗ್ಬಾರ್ದಿತ್ತು ಲಕ್ಷ್ಮಕ್ಕ, ಆಗ್ಬಾರ್ದಿತ್ತು. ಈ ಮದುವೆಯಾಗಿ ನಾನು ಅದೆಷ್ಟು ದೊಡ್ಡ ತಪ್ಪು ಮಾಡಿದೆ ಗೊತ್ತಾ? ದೊಡ್ಡ ತಪ್ಪು ಮಾಡಿದೆ. ಸಮಾಧಾನ ಮಾಡ್ಕೋ ಭೂಮಿ. ಈಗ ಏನು ಮಾಡೋಕ್ಕಾಗುತ್ತೆ ಹೇಳು? ಹೇಗೆ ಸಮಾಧಾನ ಮಾಡ್ಕೊಳ್ಳಿ? ಈ ಒಪ್ಪಂದದ ಮದುವೆಯಿಂದ ಬರೀ ನನ್ನ ನೆಮ್ಮದಿ ಅಷ್ಟೇ ಹಾಳಾಗ್ಲಿಲ್ಲ, ಮನೆಯವರ ಎಲ್ಲರ ನೆಮ್ಮದಿ ಹಾಳಾಗೋಯ್ತು. ಅಷ್ಟೇ ಯಾಕೆ, ನಮ್ಮತ್ತೆ ಆರೋಗ್ಯ ಕೆಟ್ಟಿ ಇವತ್ತು ಅವರು ಕೋಮಾದಲ್ಲಿ ಇದ್ದಾರೆ. ಅಕ್ಕ, ಪಾಪ ಅಕ್ಕ, ನಮ್ಮತ್ತೆ ಎಷ್ಟು ಒಳ್ಳೆಯವರು ಗೊತ್ತಾ? ಅವರು ಏನು ತಪ್ಪು ಮಾಡಿದ್ರು ಅಂತ ಅವರಿಗೆ ಈ ಶಿಕ್ಷೆ ಹೇಳಿ? ಇದೆಲ್ಲ ಆಗಿದ್ದು ನಮ್ಮಿಂದಾನೆ, ನಮ್ಮ ಕರ್ಮ ಇದೆಲ್ಲ. ಭೂಮಿ, ನೀನು ಈ ರೀತಿ ಎಲ್ಲ ಆಡಬೇಡ್ವೆ. ಹಿಂಗೆ ಆಡಿದ್ರೆ ನನಗೆ ಭಯ ಆಗುತ್ತೆ. ನೋಡು, ನಿದ್ದೆ ಇಲ್ಲದೆ ಕಣ್ಣೆಲ್ಲ ಎಷ್ಟು ಕೆಂಪಾಗಿದೆ ನಿನಗೆ. ನೋಡು, ಬಾ, ಇವಾಗ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಎದ್ರೆ ಎಲ್ಲ ಸರಿ ಹೋಗುತ್ತೆ. ನಿನ್ನ ಮನಸ್ಸು ತಿಳಿಯಾಗುತ್ತೆ. ಬಾ, ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಏಳು. ಲಕ್ಷ್ಮಕ್ಕ, ದಯವಿಟ್ಟು ಲಕ್ಷ್ಮಕ್ಕ, ನನ್ನ ಒಬ್ಬಳನ್ನೇ ಇರೋದಕ್ಕೆ ಬಿಟ್ಬಿಡು. ಭೂಮಿ, ತಲೆ ಕೆಡಿಸ್ಕೊಳ್ಬೇಡಮ್ಮ. ಆ ಸಾಹೇಬ್ರ ಬಗ್ಗೆನೂ ಯೋಚನೆ ಮಾಡಬೇಡ, ಅವರ ಮನೆಯವರ ಬಗ್ಗೆನೂ ಯೋಚನೆ ಮಾಡಬೇಡ. ನೀನು ನೋಡು ಭೂಮಿ, ನೀನು ಸ್ನಾನ ಮಾಡಿಕೊಂಡು ಸ್ವಲ್ಪ ಹೊತ್ತು ನಿದ್ದೆ ಮಾಡು. ನಾನು ನಿನಗೆ ಬಿಸಿ ಬಿಸಿ ತಿಂಡಿ ಮಾಡಿಕೊಂಡು ಬಂದು ಎಬ್ಬಿಸ್ತೀನಿ. ಹೋಗಿ ರೆಸ್ಟ್ ಮಾಡು. ಆಗ ಅಶ್ವಿನಿ, ಮನೆಯಲ್ಲಿ ಎಲ್ಲಿ ಹುಡುಕಿದ್ರು ಈ ಕಾಂಟ್ರಾಕ್ಟ್ ಪೇಪರ್ ಮಾತ್ರ ಕೈಗೆ ಸಿಕ್ತಿಲ್ಲ. ಅಲ್ಲ, ದೇವರ ಮನೆಯಲ್ಲಿ ತಾನೇ ಬಿತ್ತು. ಇವಾಗ ಎಲ್ಲಿ ಹುಡುಕುವುದು? ಏನು ಮಾಡೋದು? ಆಗ ದೇವಯಾನಿ, ಏನು ಮಾಡೋದು ಅಶ್ವಿನಿ? ಏನು ಹುಡುಕ್ತಾ ಇದ್ದೆ? ಏನು ಸಿಗ್ತಾ ಇಲ್ಲ? ಏನೂ ಇಲ್ಲ ಬಿಡಿ. ಅಜಿತ್ಗೂ ಭೂಮಿಗೂ ಗಲಾಟೆ ಆಗೋಕೆ ನೀನೇ ಕಾರಣ ಅಂತ ಹೇಳಿದೆಯಲ್ಲ, ಹೇಗೆ? ಅವರಿಬ್ಬರ ಕಾಂಟ್ರಾಕ್ಟ್ ಮದುವೆ ಪೇಪರ್ಸ್ನ ಭೂಮಿ ನನ್ನ ಕೈಗೆ ಕೊಟ್ಲು. ಅದನ್ನ ನೋಡೇ ಆ ಸಂಗೀತ ಪ್ರಜ್ಞೆ ತಪ್ಪಿ ಬಿದ್ದಿದ್ದು. ಹಾಗಂತ ಆ ಭೂಮಿ ಮೇಲೆ ನಾನು ಸುಳ್ಳು ಹೇಳಿದೆ. ಅದನ್ನ ಆ ಅಜಿತ್ ನಂಬಿಟ್ಟ. ರಿಯಲಿ? ಸೊ ಸಂಗೀತ ಕೋಮಾಗೆ ಹೋಗೋಕೆ ಭೂಮಿನೇ ಕಾರಣ ಅಂತ ಅಜಿತ್ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಆ ಟೀ ಅಂಗಡಿನ ಓಡಿಸಿದಾನೆ. ಇದೇ ತಾನೇ ಆಗಿರೋದು? ಎಕ್ಸಾಕ್ಟ್ಲಿ. ಅಶ್ವಿನಿ, ಎಂತ ಖತರ್ನಾಕ್ ಕೆಲಸ ಮಾಡಿದೀಯೇ ನೀನು. 1 ವರ್ಷದಿಂದ ಜಿಗಣೆ ತರ ಅನ್ಕೊಂಡಿದ್ದ ಆ ಭೂಮಿನ ಹೀಗೆ ಓಡಿಸ್ಬಿಟ್ಟೆಯಲ್ಲೇ. ಸೂಪರ್ ಸೂಪರ್ ಕಣೆ ನೀನು. ಅರೆ, ನಿನ್ನನ್ನ ಫೀಲ್ಡ್ಗೆ ಇಳಿಸಿದ್ದಕ್ಕೂ ಸಾರ್ಥಕ ಆಯ್ತು ನೋಡು. ಕಮಾನ್ ಅಶ್ವಿನಿ, ಶಬಾಷ್. ಹೇಗೋ ಕೊನೆಗೂ ಆ ಟೀ ಅಂಗಡಿ ಜಾಗ ಖಾಲಿ ಮಾಡಿದ್ಲಲ್ಲ. ಇನ್ನು ಲೈಫಲ್ಲಿ ಅವಳು ನಮ್ಮನೆ ಕಾಂಪೌಂಡ್ ಹತ್ರನೂ ಬರಲ್ಲ ಬಿಡು. ನಾನು ಏನಾಗಬೇಕು ಅನ್ಕೊಂತಾ ಇದ್ನೋ ಅದೇ ಆಗಿದೆ ಬಿಡು. ಬೈ ದ ಬೈ, ಅಗ್ರಿಮೆಂಟ್ ಪೇಪರ್ನ ನನಗೂ ನೋಡಬೇಕು ಅನಿಸ್ತಾ ಇದೆ. ಎಲ್ಲಿದೆ? ಅದೇ ಮಿಸ್ ಆಗಿರೋದು ಇವಾಗ. ಸಂಗೀತ ನಿನ್ನೆ ಪ್ರಜ್ಞೆ ತಪ್ಪಿ ಬಿದ್ದಾಗ ಅವಳ ಕೈಯಲ್ಲಿದ್ದ ಆ ಕಾಂಟ್ರಾಕ್ಟ್ ಪೇಪರ್ ಅವಳ ಕೈಯಿಂದ ಹಾರಿ ಬಿತ್ತು. ಅದನ್ನೇ ಹುಡುಕೋಣ ಅನ್ನುವಷ್ಟರಲ್ಲಿ ಮನೆಯವರೆಲ್ಲ ಓಡಿ ಬಂದ್ರು. ಆಮೇಲೆ ಹುಡುಕಿದ್ರು, ಅದೆಲ್ಲೂ ಸಿಗ್ತಾನೇ ಇಲ್ಲ. ವಾಟ್? ಓ ಗಾಡ್, ಎಂಥ ಕೆಲಸ ಮಾಡಿಬಿಟ್ಟೆ. ಈಗ ನಮ್ಮ ಹತ್ರ ಇರೋದು ಸಾಲಿಡ್ ಪ್ರೂಫ್ ಅದೊಂದೇ ಅಲ್ವಾ? ಎಂಥ ಚಾನ್ಸ್ನ ಮಿಸ್ ಮಾಡ್ಕೊಂಡ್ವಿ. ಎಂಥ ಕೆಲಸ ಮಾಡಿದೆ ನೀನು. ಛೇ, ಅದು ಇದ್ದಿದ್ರೆ ಮನೆಯವರಿಗೆಲ್ಲ ಅದನ್ನ ತೋರಿಸಿ ಇವರಿಬ್ಬರನ್ನು ಸಿಕ್ಕಾಕ್ಸಬಹುದಾಗಿತ್ತು. ಈಗಲೂ ಏನು ಸಮಯ ಮಿಂಚಿಲ್ಲ. ನಡಿ, ಎಲ್ಲಿ ಬೀಳಿಸ್ಕೊಂಡಿಯೋ ಅಲ್ಲಿ ಹೋಗಿ ಹುಡ್ಕೋಣ. ಕಮಾನ್. ಅಯ್ಯೋ, ನನ್ನ ತಲೆಯಲ್ಲಿ ಇದೇ ಐಡಿಯಾ ಇರೋದು. ಅದಕ್ಕೆ ಅದನ್ನ ಹುಡುಕ್ತಾ ಇದ್ದೆ. ಬಟ್ ಅದೆಲ್ಲೂ ಸಿಗ್ತಾ ಇಲ್ಲ. ಎಷ್ಟು ಹುಡುಕಿದ್ರೂ ಅದು ನನ್ನ ಕೈಗೆ ಸಿಗ್ತಾ ಇಲ್ಲ. ಅಲ್ಲ, ಯಾರಾದರೂ ತಗೊಂಡಿರಬಹುದಾ ಅದನ್ನ? ಚಾನ್ಸೇ ಇಲ್ಲ ಅಶ್ವಿನಿ. ನಿನ್ನೆ ಎಲ್ಲರೂ ಆಸ್ಪತ್ರೆಗೆ ಹೋದವರು ಇವತ್ತು ಒಬ್ಬೊಬ್ಬರಾಗೆ ಎಲ್ಲರೂ ಮನೆಗೆ ಬರ್ತಿದ್ದಾರೆ. ಅಂಥದ್ರಲ್ಲಿ
ಯಾರ ಕೈಗೆ ಸಿಕ್ಕಿರೋಕೆ ಸಾಧ್ಯ ಅದು? ನಿಜ ಹೇಳು, ನೀನೇ ಏನಾದರೂ ಆ ಕಾಂಟ್ರಾಕ್ಟ್ ಪೇಪರ್ಸ್ನ? ಅರೆ ನಾನು ನಿಜಾನೇ ಹೇಳ್ತಾ ಇರೋದು, ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಇವಳು ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಿರೋದು ನೋಡಿದ್ರೆ ಇವಳನ್ನ ನಂಬೋದು ಅನ್ಸುತ್ತೆ. ಹಾಗಾದ್ರೆ ಆ ಪೇಪರ್ ಯಾರ ಕೈಗೆ ಸಿಕ್ಕಿರ್ಬೋದು? ಆಗ ಲಕ್ಷ್ಮಕ್ಕ ಮನಸ್ಸಿಗೆ ಬರೆ ಇಟ್ಟು ಕಳಿಸಿದ್ದಾರೆ. ಅವ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ಕೂತಿದೀಯಾ ನೀನು? ಕೊಡು ಇಲ್ಲಿ ಫೋನು. ಅಕ್ಕ ತಗೋ, ತಿಂಡಿ ತಿನ್ನು. ನನಗೆ ಬೇಡ ಅಕ್ಕ, ತಿಂಡಿ ತಿನ್ನು ಅಂತ ಹೇಳಿದ್ನಲ್ಲ, ತಿನ್ನು. ನೋಡು ಭೂಮಿ, ಪ್ರಪಂಚ ವಿಶಾಲವಾಗಿದೆ. ನಾವು ಗಟ್ಟಿಮುಟ್ಟಾಗಿ ಇದ್ರೆ ಎಂಥ ಸವಾಲನ್ನು ಬೇಕಾದರೂ ಎದುರಿಸಬಹುದು. ತಿಂಡಿ ತಿನ್ನು. ಆಗ ಭೂಮಿಗೆ ಹಳೆಯದನ್ನೆಲ್ಲ ನೆನಪು ಮಾಡ್ಕೊಳ್ತಾಳೆ. ಆಗ ಅಜಿತ್, ಹೇಗಿದ್ದೀರಾ? ಆಗ ಸಂಗೀತ, ಕಳ್ಳ, ಏನೋ ಪೂಸಿ ಹೊಡಿತಾ ಇದೀಯಾ? ಬೇಗ ಬಾ ಅಂತ ಹೇಳಿದ್ದೆ ತಾನೆ, ಯಾಕೆ ಲೇಟು? ಯಾಕೋ ಲೇಟು? ಅಲ್ಲ, ನನಗೊಂದು ಡೌಟು, ನೀನು ನಮ್ಮಮ್ಮನ ಅಥವಾ ನನಗೆ ACP ಆಫೀಸರ? ACPನೇ ಏನಿವಾಗ? ಹೇ, ಯೂನಿಫಾರ್ಮ್ ಹಾಕಿರೋ ಪೊಲೀಸ್ ಮೇಲೆ ಕೈ ಮಾಡಿದ್ಯಾ ಅಂತ ನಿನ್ನ ಒಳಗಡೆ ಹಾಕ್ಬಿಡ್ತೀನಿ, ಹೇಳಿರ್ತೀನಿ. ನನ್ನ ಕೈ ನನ್ನ ಇಷ್ಟ, ನನ್ನ ಮಗ ಏನಿವಾಗ? ಆಗ ಸತ್ಯಣ್ಣ, ನಾನು ಕೇಸ್ ತಗೋತೀನಿ ಅಷ್ಟೇ. ಹೌದಾ, ಇಬ್ಬರದು ಸರಿ ಹೋಯ್ತು. ಸರಿ, ನಾಳೆಯಿಂದ ಹೀಗೆ ಮಾಡಬಾರ್ದು, ಬೇಗ ಬರಬೇಕು, ಸರಿನಾ? ಸರಿ ಅಮ್ಮ, ಫ್ರೆಶ್ ಅಪ್ ಆಗಿಬಿಟ್ಟು ಬನ್ನಿ, ಊಟ ಬಡಿಸ್ತೀನಿ, ಹೋಗಿ. ಆಗ ಭೂಮಿ, ಸಾಹೇಬ್ರೆ ನೀವೆಲ್ಲರೂ ಊಟ ಮಾಡ್ತಾ ಇರಿ, ನಾನು ಶಾರದಮ್ಮನಿಗೆ ಊಟ ಮಾಡಿಸಿ ಆಮೇಲೆ ಊಟಕ್ಕೆ ಬರ್ತೀನಿ. ಆಗ ಸತ್ಯಣ್ಣ, ಅಯ್ಯೋ ನಿನಗೋಸ್ಕರ ಅವರು ಕಾಯ್ತಿರ್ತಾರೆ ಅನ್ಕೊಂಡಿದೀಯಾ? ಸಂಗೀತಮ್ಮ ಆಗಲೇ ತಿನ್ಸಿರ್ತಾರೆ ಬಿಡು. ಆಗ ಸಂಗೀತ, ಅಯ್ಯೋ ಇಲ್ಲ ಕಣೋ ಸತ್ಯ, ಭೂಮಿ ಇಲ್ಲ ಅಂದರೆ ಶಾರದಾ ಒಂದಗಳು ಅನ್ನನೂ ತಿನ್ನೋದಿಲ್ಲ, ಉಪವಾಸ ಇದ್ದಾಳೆ, ಏನೂ ತಿಂದಿಲ್ಲ. ಆಗ ಭೂಮಿ, ಅತ್ತೆ ಇದನ್ನು ಮುಂಚೆನೇ ಹೇಳಬೇಕು ಅಲ್ವಾ ಪಾಪ. ಆಗ ಅಜಿತ್, ಒಂದು ನಿಮಿಷ ಇರು. ಏನು? ಅಲ್ಲ, ನೀನು ತಿನ್ಸಿಲ್ಲ ಅಂತ ಹೇಳಿದ್ರೆ ಶಾರದತ್ತೆ ಊಟನೇ ಮಾಡಲ್ವಾ? ಬೇರೆಯವ್ರು ಯಾರು ತಿನ್ಸೋಕೆ ಆಗೋದೇ ಇಲ್ವಾ? ಇದು ಯಾವ ಥರ ರೂಲ್ಸು? ಆಗ ಸಂಗೀತ, ಅಯ್ಯೋ ದಡ್ಡ, ಈ ವಿಚಾರದಲ್ಲಿ ಖಂಡಿತ ಸೋಲ್ತೀಯಾ? ಅಯ್ಯೋ ದಡ್ಡಿ, ನನಗೆ ಚಾಲೆಂಜಾ? ಹೇಗೆ ತಿನ್ನಿಸ್ತೀನಿ ಅಂತ ನೋಡ್ತಾ ಇರು ನಮ್ಮ ಶಾರದಾ ಅತ್ತೆಗೆ ನಾನು. ಆಗ ಸತ್ಯನ, ಒಂದು ವೇಳೆ ಸೋತ್ರೆ? ಸೋಲು ಸತ್ಯನ, ಈ ಅಜಿತ್ ರಾಮನಾರಾಯಣ್ಗೆ ಸೋಲು ಅನ್ನೋ ಪದದ ಅರ್ಥನೇ ಗೊತ್ತಿಲ್ಲ, ಅದಕ್ಕೆ ಕೇಳ್ತಿರೋದಪ್ಪ. ಒಂದು ವೇಳೆ ಸೋತ್ರೆ ಅಂತ. ಆಗ ಸಂಗೀತ, ದಡ್ಡ, ಈ ವಿಚಾರದಲ್ಲಿ ಯೋಚನೆ ಮಾಡಿ ಮಾತಾಡು, ಖಂಡಿತ ನೀನು ಸೋಲ್ತೀಯ ಕಣೋ, ನನ್ನ ಸೊಸೆ ಭೂಮಿನೇ ಗೆಲ್ಲೋದು. ಅಯ್ಯೋ ನೀನು ನಮ್ಮಮ್ಮನ? ಇಲ್ಲ ಅಂದರೆ ನೀನು ನನಗೆ ಸಪೋರ್ಟ್ ಮಾಡಬೇಕು ತಾನೆ? ಅಯ್ಯೋ ಪೆದ್ದ ಕಣೋ ನೀನು. ಈ ವಿಚಾರದಲ್ಲಿ ನಾನು ನಿನಗೆ ಸಪೋರ್ಟ್ ಮಾಡಿದ್ರು ಮಾಡಲಿಲ್ಲ ಅಂದರೂ ಭೂಮಿನೇ ಗೆಲ್ಲೋದು. ನೋಡೋಣವಾ? ಹೋಗಿ ತಟ್ಟೆಗೆ ಅನ್ನ ಹಾಕ್ಕೊಂಡು ಎಕ್ಸ್ಟ್ರಾ ಸಾಂಬಾರ್ ಹಾಕ್ಕೊಂಡು ಬಾ. ಹೌದಾ, ಊಟ ತರ್ತೀನಿ, ನೋಡೇ ಬಿಡ್ತೀನಿ ನೀನು ಗೆಲ್ತೀಯಾ ಸೋಲ್ತೀಯಾ ಅಂತ. ಆಗ ಸತ್ಯಣ್ಣ, ಅದು ಮಾತಂದ್ರೆ ಸತ್ವ ಪರೀಕ್ಷೆಗೆ ತಯಾರಿರಿ, ಪೊಲೀಸ್ ಪರೀಕ್ಷೆ ಬರದೇ ಪಾಸ್ ಆಗಿದ್ದೀನಿ, ಇದ್ಯಾವುದೋ ಸತ್ವ ಪರೀಕ್ಷೆ ಅಂತೆ, ಸತ್ವನೇ ಇಲ್ಲದೆ ಇರೋ ಪರೀಕ್ಷೆ. ಅಪ್ಪ ಮಗಳೇ ಸಂಗೀತ, ಇಷ್ಟೊತ್ತು ಬಿಲ್ಡಪ್ ತಗೊಂತಿದ್ದೀಯಲ್ಲಪ್ಪ, ನಮ್ಮತ್ತೆಗೆ ನಾನೇ ತಿನ್ನಿಸ್ತೀನಿ ಅಂತ. ತಗೊಳಪ್ಪ, ತಗೋ. ಬಾ ಶಾರದಾ, ಕೂತ್ಕೋ. ತಗೊಳಪ್ಪ, ಕೂತ್ಕೊಳ್ಳಪ್ಪ. ಏನೋ ಇಷ್ಟೊತ್ತು ಅತ್ತೆ ಸೊಸೆಗೆ ಚಾಲೆಂಜ್ ಮಾಡ್ತಾ ಇದ್ದೆ, ತಿನ್ನಿಸ್ಬಿಡ್ತೀನಿ ಅಂತ. ತಿನ್ಸು, ನಾನು ನೋಡೇ ಬಿಡ್ತೀನಿ. ಏನು ಅತ್ತೆ ಸೊಸೆಗೆ ಚಾಲೆಂಜ್? ಎರಡು ಕಣ್ಣು ಓಪನ್ ಮಾಡಿಕೊಂಡು ನೀಟಾಗಿ ನೋಡ್ತಾ ಇರು. ಹಿಂಗೆ ನೋಡ್ತಾ ಇರ್ತೀನಿ. ಅತ್ತೆ, ನಾನು ಪೊಲೀಸ್ ಯೂನಿಫಾರ್ಮ್ ಹಾಕಿದ್ದೀನಿ ಅಷ್ಟೇ, ಆದರೆ ಈಗ ಕೆಲಸ ಮುಗಿದು ಹೋಯ್ತು, ಡ್ಯೂಟಿಯಿಂದ ಇಳಿದ್ಬಿಟ್ಟಿದ್ದೀನಿ, ಇವಾಗ ಬರೀ ಅಜಿತ್ ಅಷ್ಟೇ, ಓಕೆನಾ? ಅತ್ತೆ, ಇನ್ನೂ ನೀವು ಊಟ ಮಾಡಿಲ್ವಂತೆ? ಪಾಪ ಅಲ್ಲ ಅತ್ತೆ, ನೀವು ಟೈಮ್ಗೆ ಊಟ ಮಾಡಬೇಕು, ಊಟ ಮಾಡಿದ್ಮೇಲೆ ಟೈಮ್ಗೆ ಮಾತ್ರೆ ಹಾಕೋಬೇಕು, ಇಲ್ಲಾಂದರೆ ಗ್ಯಾಸ್ಟ್ರಿಕ್ ಆಗಿಬಿಡಲ್ವಾ ನಿಮಗೆ? ಎಲ್ಲಿ ಮಾಡಿ ಅತ್ತೆ, ಏನೋ ಚಾಲೆಂಜ್ ಮಾಡಿಬಿಟ್ಟಿದ್ದೀನಿ, ನಿಮ್ಮ ಅಳಿಯ ಗೆಲ್ಲಬೇಕು ಅಂತ. ಒಂದೇ ಒಂದು ತುತ್ತು ಅಂದರೆ ನಾನು ಒಳಗೆ ಇಟ್ಬಿಡ್ತೀನಿ. ಮಾಡಿ. ಏನು ಮಾತಾಡ್ತಾ ಇದ್ದೀರಾ ಸಾಹೇಬ್ರೆ? ಇಂಗ್ಲೀಷಲ್ಲಿ ಏನೋ ಮಾತಾಡ್ತಾ ಇದ್ದೀನಿ, ನಿನಗೆ ಅರ್ಥ ಆಗಲ್ಲ, ಸುಮ್ಮನೆ ಇರು ಅತ್ತೆ. ಆಗ ಸಂಗೀತ, ಏನಾಯ್ತಪ್ಪ ನಿನಗೆ? ಕಣ್ಣು ಕಾಣಿಸ್ತಿಲ್ವಾ? ತಿಂದಿಲ್ಲ ಅಂತ ಹೇಳಿದ್ರು ಅತ್ತೆ, ನಿಮ್ಮ ಕಾಲಿಗೆ ಬಿದ್ದುಬಿಡ್ತೀನಿ ಒಂದೇ ಒಂದು ಸಲ ಮಾಡಿ, ಇಲ್ಲ ಅಂದರೆ ನನಗೆ ಸುಮ್ಮನೆ ರೇಗಿಸ್ಬಿಡ್ತಾರೆ ಇವರು. ಸಾಹೇಬ್ರೆ ಹೋಗಿ ಆ ಕಡೆ. ಅಲ್ಲ, ನೀವಿಬ್ರು ಇಷ್ಟೊತ್ತಿಂದ ಜಗಳ ಆಡ್ತಿದ್ದೀರಾ. ಪಾಪ ಶಾರದಮ್ಮ, ಅವರಿಗೆ ಹೊಟ್ಟೆ ಹಸಿತಾ ಇರಲ್ವಾ? ಅವರು ಏನೂ ತಿಂದಿಲ್ವಂತೆ ಸಾಹೇಬ್ರೆ. ಶಾರದಮ್ಮ ಅತ್ತೆ ಅಂತ ಹೈಫೈ ಮಾಡ್ತಾರೆ. ಅಪ್ಪ ಮಗರಾಯ, ಈಗ ಏನು ಹೇಳ್ತೀಯಪ್ಪ? ನನಗೆ ಯಾಕೋ ಮ್ಯಾಚ್ ಫಿಕ್ಸಿಂಗ್ ಅನ್ನಿಸ್ತಾ ಇದೆ. ಚಿಕ್ಕ ಹುಡುಗ ಅಂತ ಹೇಳಿಬಿಟ್ಟು ನನಗೆ ಮೋಸ ಮಾಡ್ತಾ ಇದ್ದೀರಾ. ಚೀಟಿಂಗ್ ಇದು. ಅಯ್ಯೋ ನಿನ್ನ ಮ್ಯಾಚ್ ಫಿಕ್ಸಿಂಗು ಚೀಟಿಂಗು ಎದ್ರೆ ಮುಖ ಮುತ್ತಿ ನೋಡೋಲ್ಲ, ಚೆಚ್ ಹಾಕಿಬಿಡ್ತೀನಿ ನೋಡು ನಿನ್ನನ್ನು. ನೀನು ಫಸ್ಟ್ ಎದ್ದೇಳು, ನೋಡ್ತೀನಿ ನಾನು. ಇರೋ ನಿನ್ನ ಸತ್ಯ ಹಿಡ್ಕೊಳ್ಳು, ನನ್ನ ನೀನು ಹಿಡಿಯಲಾರೆ. ಅಯ್ಯೋ ನಿನ್ನ ಆಟ ಆಡ್ತಿದೀಯಾ? ಸೋತಿದೀಯಾ ತಾನೆ? ಸೋತ್ ಮೇಲೆ ಹೇಳ್ದಂಗೆ ಕೇಳಬೇಕು ತಾನೆ? ಸುಮ್ಮನೆ ಕೂತ್ಕೋ. ಸತ್ಯ, ಮ್ಯಾಚಲ್ಲಿ ಸೋತಿರೋರ್ಗೆ ಏನು ಶಿಕ್ಷೆ ಕೊಡಬೇಕು ನೀನೇ ಹೇಳು. ಆಗ ಸತ್ಯನ, ಗಲ್ಲು ಶಿಕ್ಷೆ. ಅಂತ ಕಠಿಣ ಶಿಕ್ಷೆ ಎಲ್ಲ ಏನೂ ಬೇಡ. ನಾನು ಹೇಳಿದ ಹಾಗೆ ಒಂದು ಕೆಲಸ ಮಾಡು. ಏನು? ಒಂದು ಗುಲಾಬಿ ಹೂ ತಗೋ, ನಿನ್ನ ಹೆಂಡತಿಗೆ ಕೊಟ್ಟು ಪ್ರಪೋಸ್ ಮಾಡು. ಅಪ್ಪ ಮಗನೇ. ಅಮ್ಮ ಸಂಗೀತ,
ಕಣ್ಣಲ್ಲೇ ಏನು ಮಾಡ್ತಿದೀಯಪ್ಪ? ಲವ್ ಮಾಡ್ತಾ ಇದ್ದೀನಿ, 45ರಲ್ಲಿ ನಿನಗೆ ಇದೆಲ್ಲ ಅರ್ಥ ಆಗಲ್ಲ, ಸೈಡಿಗೆ ಹೋಗು. ಅಯ್ಯೋ ದಡ್ ನನ್ನ ಮಗನೇ, ಒಂದು ಕಾಲದಲ್ಲಿ ನಾನು ನಿಮ್ಮಪ್ಪ ಕಣ್ಣಲ್ಲೇ ಎಷ್ಟು ಲವ್ ಮಾಡಿದೀವಿ ಗೊತ್ತೇನೋ? ಬೇಕಿದ್ರೆ ನೀನೇ ನಿಮ್ಮಪ್ಪನ್ನ ಹೋಗಿ ಕೇಳು. ಅದೇನು ಕೇಳೋದು ಬೇಡ, 3 ಹೊತ್ತು ಬಿಟ್ಟಿದ್ದೀರಲ್ಲ, ಅದನ್ನ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಅಯ್ಯೋ ನಿನ್ನ ಮಾತ್ ಮರೆಸ್ತಿದೀಯಾ? ಹೇಳಿದಷ್ಟು ಮಾಡು, ಪ್ರಪೋಸ್ ಮಾಡು ಅಂತ ಹೇಳಿದ್ವಿ ತಾನೆ, ಸುಮ್ಮನೆ ಮಾಡಬೇಕು ಅಷ್ಟೇ. ಈಗೇನು ನಿನಗೆ ರೋಸ್ ತಾನೇ ಬೇಕು? ಕೊಡ್ತೀನಿ ಇರು. ಈ ಫುಟ್ಪಾತಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಟ್ರಕ್ ಮೇಲೆ ಬರಲ್ವಾ? ಹಾಗೆ ಬರ್ತೀಯಲ್ಲಮ್ಮ ನೀನು. ಹಿಡ್ಕೋ, ಪ್ರಪೋಸ್ ಮಾಡು, ಕೊಡು ಭೂಮಿ. ಅಯ್ಯೋ ಎದ್ದೇಳು. ಐ ಲವ್ ಯು ಭೂಮಿ. ಏ ಚಪ್ಪಾಳೆ. ಅಯ್ಯೋ ದಡ್ಡಿ, ನೀನೇನು ನೋಡ್ತಾ ಇದೀಯಾ? ಐ ಲವ್ ಯು ಟೂ ಅಂತ ಹೇಳ್ಬಿಟ್ಟು ರೋಸ್ ತಗೋ. ಐ ಲವ್ ಯು ಟೂ ಸಾಹೇಬ್ರೆ. ಬರೀ ಟೂನಾ? ಚಪ್ಪಾಳೆ ಸತ್ಯ. ಆಗ ಲಕ್ಷ್ಮಕ್ಕ, ಭೂಮಿ, ಏ ಭೂಮಿ, ಇನ್ನೂ ತಿಂಡಿ ತಿಂದಿಲ್ವಾ ನೀನು? ಸರಿ ಹೋಯ್ತು ಬಿಡು. ಸ್ಮಶಾನದಲ್ಲಿ ಹೆಣ ಸುಟ್ರು ಅದರ ಕಂಪು ವಾಸನೆ ಹೋಗಲ್ಲ ಅಂತಾರೆ, ಹಾಗೆ ನೀನು ಆ ಮನೆಯಿಂದ ಇಲ್ಲಿಗೆ ಬಂದ್ರೂ ಇನ್ನೂ ಅವ್ರದೇ ನೆನಪಲ್ಲಿ ಇದೆಯಾ? ಲಕ್ಷ್ಮಕ್ಕ, ನಾನು ಸ್ಮಶಾನದಲ್ಲಿ ಇರಲಿಲ್ಲ, ದೇವರ ಸನ್ನಿಧಿ ಮನೆಯಲ್ಲಿ ಇದ್ದಿದ್ದು. ನನ್ನ ಕೈಗೆ ಅಂಟಿದ್ದು ಗಂಧದ ಪರಿಮಳದಂಥ ನೆನಪುಗಳು. ಬೇಡ ಅಂತ ಅದು ಎಷ್ಟೇ ಸರ್ತಿ ಕೈ ತೊಳ್ಕೊಂಡ್ರು ಸಾಗರದ ಅಲೆಗಳ ಥರ ಸುವಾಸನೆ ಮೇಲೆ ಸುವಾಸನೆ ಹೆಚ್ಚಾಗ್ತಿದೆ. ಈ ನಿನ್ನ ಒಳ್ಳೆ ಮನಸ್ಸು ಆ ನಿನ್ನ ಗಂಡ ಅಂತ ಅನಿಸ್ಕೊಂಡಿದ್ದಾರಲ್ಲ, ಅವರಿಗೆ ಅರ್ಥ ಆಗ್ತಿಲ್ವಲ್ಲ. ಭೂಮಿ, ಏನು ಮಾಡೋದು? ಲಕ್ಷ್ಮಕ್ಕ, ನನ್ನ ಹಣೆ ಬರಹ ಅಷ್ಟು ಕೆಟ್ಟದಾಗಿ ಇದೆಯಲ್ಲ ಲಕ್ಷ್ಮಕ್ಕ. ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ಅಲ್ಲಿ ಒಬ್ರು ಜೋಗ್ತಮ್ಮ ನನ್ನ ಬಗ್ಗೆ ಎಷ್ಟು ಸರಿಯಾಗಿ ಹೇಳಿದ್ರು ಗೊತ್ತಾ? ಏನು ಹೇಳಿದ್ರು? ಭೂಮಿ, ನಿನ್ನ ಗಂಡನ ಪಾಲಿಗೆ ನೀನು ಒಂದು ಶಾಪ, ಅವನಿಂದ ದೂರ ಇರು, ಇಲ್ಲ ಅಂದ್ರೆ ಅವನ ಪ್ರಾಣಕ್ಕೆ ಅಪಾಯ ಅಂತ ಹೇಳಿದ್ರು. ನಾನು ಸಾಹೇಬ್ರಿಗೆ ಏನೂ ಆಗಬಾರ್ದು ಅಂತ ನಾನು ಮನೆ ಬಿಟ್ಟು ಹೋಗೋಣ ಅಂತ ಇದ್ದೆ. ಅಷ್ಟರಲ್ಲಿ ನಮ್ಮತ್ತೆಗೆ ಹೀಗೆಲ್ಲ ಆಗಿ ಕೆಟ್ಟ ಹೆಸರು ತಗೊಂಡು ಬೀದಿಗೆ ಬೀಳೋ ಹಾಗೆ ಆಯಿತು. ನಡೆದಿದ್ದನ್ನು ನೆನೆಸ್ಕೊಂಡು ಕೊರಗಬೇಡ ಭೂಮಿ. ನಿನ್ನೆ ಮಧ್ಯಾಹ್ನದಿಂದ ನೀನು ಏನೂ ತಿಂದಿಲ್ಲ, ತಗೋ ತಿಂಡಿ ತಿನ್ನು. ಲಕ್ಷ್ಮಕ್ಕ, ನಾನು ಮಾತ್ರ ಅಲ್ಲ, ನನ್ನ ಇಡೀ ಕುಟುಂಬ ಅಲ್ಲಿ ಉಪವಾಸ ಇದೆ. ಅದು ನಿನ್ನ ಕುಟುಂಬ ಅಲ್ಲ ಭೂಮಿ. ಈಗ ಲಕ್ಷ್ಮಕ್ಕ, ಅವರ ಪಾಲಿಗೆ ಅವರ ಕುಟುಂಬ ನಾನು ಅಲ್ಲದೆ ಹೋದ್ರು ನನ್ನ ಪಾಲಿಗೆ ಅವರೆಲ್ಲರೂ ನನ್ನ ಕುಟುಂಬನೇ. ಲಕ್ಷ್ಮಕ್ಕ, ಅಕ್ಕ ಪಾಪ ನಮ್ಮ ಶಾರದಮ್ಮ ನನ್ನನ್ನು ನೋಡದೆ ಹೋದರೆ ಅವರು ಒಂದು ಹೊತ್ತು ತಿಂಡಿ ಸಹ ತಿನ್ನಲ್ಲ ಅಕ್ಕ. ಪಾಪ ಅವರ ಸ್ಥಿತಿ ಹೇಗಿದೆಯೋ ಏನೋ. ಲಕ್ಷ್ಮಕ್ಕ, ದೊಡ್ಡ ಸಾಹೇಬ್ರು ಫೋನ್ ಮಾಡ್ತಾ ಇದ್ದಾರೆ, ತೆಗಿಬೇಡ ಭೂಮಿ. ಲಕ್ಷ್ಮಕ್ಕ, ನಾನು ಫೋನ್ ತೆಗಿದೇ ಹೋದರೆ ತಪ್ಪಾಗುತ್ತೆ. 1 ನಿಮಿಷ ಇರಿ. ದೊಡ್ಡ ಸಾಹೇಬ್ರೆ, ಅತ್ತೆ ಹೇಗಿದ್ದಾರೆ? ಈಗ ಗುಣ ಆಗ್ತಿದ್ದಾರಾ? ಡಾಕ್ಟ್ರ ಏನಂದ್ರು? ಏನಾದರೂ ಹೇಳಿದ್ರಾ? ಹೇಳಿ ದೊಡ್ಡ ಸಾಹೇಬ್ರೆ. ಇಲ್ಲ ಭೂಮಿ, ಈ ಫ್ರಿಜ್ಜಲ್ಲಿ ಇಟ್ಟಿರೋ ಹಣ್ಣು ತರಕಾರಿ ಇಟ್ ಕಡೆ ಇರುತ್ತಲ್ಲ, ಹಾಗೆ ಮಲಗಿದ ಜಾಗದಲ್ಲೇ ಮಲಗಿದ್ದಾಳೆ. ಒಂದು ಸಣ್ಣ ಸದ್ದಾದರೂ ಏನಾಯ್ತು ಅಂತ ಎಚ್ಚರ ಮಾಡಿಕೊಂಡು ನೋಡ್ತಾ ಇದ್ಲು ನಮ್ಮಕ್ಕ. ಆದರೆ ಈಗ ನಾವೆಲ್ಲ ಅವಳು ಸುತ್ತ ನಿಂತ್ಕೊಂಡು ಕಿರ್ಚ್ಕೊಂಡ್ರು ಅವಳಿಗೇನೂ ಗೊತ್ತಾಗ್ತಿಲ್ಲ ಭೂಮಿ. ಇವತ್ತಿಗೆ ಇಲ್ಲಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಅಜಿತ್ ಅವರು, ಅಮ್ಮ ಕಣ್ಬಿಟ್ಟು ನೋಡು ಅಮ್ಮ, ಕನಸಲ್ಲಿ ಕೂಗಿದ್ರು ಅಜಿತಾ ಅಂತ ಓಡ್ ಬರ್ತಾ ಇದ್ದೆ ಅಮ್ಮ. ಈಗ ನಿನ್ನ ಎದುರುಗಡೆ ನಿಂತ್ಕೊಂಡು ಕೂಗ್ತಾ ಇದ್ದೀನಿ, ಯಾಕಮ್ಮ ನನ್ನ ನೋಡ್ತಿಲ್ಲ ಅಮ್ಮ ಅಂತ ಅಳ್ತಾರೆ ಅಜಿತ್. ಥ್ಯಾಂಕ್ ಯು ಫಾರ್ ವಾಚಿಂಗ್.